ಹಲೋ ಮೇಡಮ್, ಹಾಯ್ ಸರ್. ನಾನು ಶ್ರೀನಿಧಿ ಅಂತ ಒಂದು ನಲ್ಲಿಕಾಯಿ ಜ್ಯೂಸ್ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇದು ಒಂದು ಪ್ರಾಡಕ್ಟ್ ಟ್ರೈ ಮಾಡಿ ಫೀಡ್ಬ್ಯಾಕ್ ಕೊಡ್ತೀರಾ? ಎಸ್. ಮೇಡಮ್, ಇದು ನಾವು ಯೂಸ್ ಮಾಡಿದ್ಮೇಲೆ ಇದನ್ನು ಪೌಚನ್ನು ರೀಕಲೆಕ್ಟ್ ಮಾಡ್ಕೋತೀವಿ. ಫಸ್ಟ್ ಇದು ಕಟ್ ಮಾಡೋದು ಹೇಗೆ ಅಂದರೆ, ಫಸ್ಟ್ ಶೇಕ್ ಮಾಡಿ ಒಂದು ಆರ್ಕ್ ಶೇಪಲ್ಲಿ ಕಟ್ ಮಾಡಿ, ಇದು ಇಲ್ಲೇ ಇರಬೇಕು. ಇದನ್ನು ಟ್ವಿಸ್ಟ್ ಮಾಡಿ ಕುಡಿತಾ ಬರಬೇಕು. ನಾವು ಇದು ಪ್ಯಾಕೆಟ್ ಕಲೆಕ್ಟ್ ಮಾಡಿ ರೀಸೈಕಲ್ ಮಾಡ್ತೀವಿ. ಚೆನ್ನಾಗಿದೆ ಸರ್. ಏನೇನು ಟೇಸ್ಟ್ ಗೊತ್ತಾಗ್ತಾ ಇದೆ ಇದರಲ್ಲಿ ನೀವು? ಇದು ಹುಳಿ, ಒಂದು ಸ್ವಲ್ಪ ಸ್ವೀಟು, ಆಮೇಲೆ ಸಾಲ್ಟು, ಒಂದು ಸ್ವಲ್ಪ ಜಿಂಜರ್ ಟೇಸ್ಟ್ ಬರ್ತಾ ಇತ್ತು. ಇನ್ನೊಂದು ಸತಿ ಕುಡಿದ್ಬಿಟ್ಟು ಬಾಯಿ ಮುಕ್ಕಳಿಸಿ ಗೊತ್ತಾಗತ್ತೆ. ಮತ್ತು ಸ್ವಲ್ಪ ಕಹಿ ಕಹಿ ಅನಿಸ್ತಾ ಇತ್ತು. ಮೇಡಮ್, ನಲ್ಲಿಕಾಯಿನಲ್ಲಿ ನಿಮಗೆ 6 ಥರ ರಸಗಳಿರುತ್ತೆ. ಅಲ್ಲ, ನಮಗೆ ರಸಗಳಲ್ಲಿರೋದು 6 ಥರ, ಆದರೆ ನಲ್ಲಿಕಾಯಿನಲ್ಲಿ ನಿಮಗೆ 5 ರಸಗಳಿರುತ್ತೆ: ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು. ಇದಕ್ಕೆ ನಾವು ಪೆಪ್ಪರ್, ಜಿಂಜರ್, ಜೀರಾ ಮತ್ತು ಮಿಂಟ್ ಲೀಫ್ ಜೊತೆಗೆ ಸ್ವಲ್ಪ ಸಾಲ್ಟ್ ಹಾಕಿ ಕೊಟ್ಟಿದ್ದೀವಿ. ಅಕಾರ್ಡಿಂಗ್ ಟು ಆಯುರ್ವೇದ, ನಲ್ಲಿಕಾಯಿ ಜ್ಯೂಸ್ ಯಾಕೆ ನೀವು ರೆಗ್ಯುಲರಾಗಿ ಕುಡಿಬೇಕು ಅಂತಂದರೆ, ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ, ನಿಮಗೆ ಬ್ಯಾಲೆನ್ಸ್ ಡಯಟ್ ಅಂದರೆ ಏನು ಈ 6 ರಸಗಳಿದೆ ಅದನ್ನು ನಮ್ಮ ಆಹಾರದಲ್ಲಿ ತೊಗೊಳ್ಳೋದೆ, ಎವ್ರಿಡೇ ತೊಗೊಳ್ಳೋದೆ ಬ್ಯಾಲೆನ್ಸ್ ಡಯಟ್ ಆಯುರ್ವೇದದ ಪ್ರಕಾರ. ಸೊ ನೀವದು ಡೈಲಿ ಒಂದು ಜ್ಯೂಸ್ ಕುಡಿತಾ ಬಂದರೆ, ನೀವೀಗ ನಿಮ್ಮ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಇದು ಮಾಡೋದಕ್ಕಿರಲ್ಲ, ಏನೋ ನನ್ನ ಡಯಟ್ ಕಾನ್ಷಿಯಸ್ ಆಗೋದಕ್ಕಿರಲ್ಲ, ಇದು ತಿನ್ನಲ್ಲ ಅದು ತಿನ್ನಲ್ಲ, ಏನು ತಿನ್ನಲಿ ಅನ್ನೋದೇ ನಿಮಗೆ ಗೊತ್ತಿಲ್ಲ. ಅದೆಲ್ಲ ನ್ಯೂಟ್ರಿಷನಿಸ್ಟ್ ಆದರೆ ಅವ್ರಿಗೆ ಗೊತ್ತಿರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಆಸ್ ಎ ಕಾಮನ್ ಮನೆ ಯಾರಿಗೂ ಗೊತ್ತು ಏನು ತಿನ್ನಬೇಕು ಏನು ಬರೋದು ಅಂತ? ಗೊತ್ತಿಲ್ಲ ಅಲ್ವಾ? ಅದಕ್ಕೆ ಈಗ ನಾವು ಒಂದು ಸಿಂಪಲ್ ಸೊಲ್ಯೂಷನ್, ನೀವು ಇದು ಒಂದು ಜ್ಯೂಸ್ 1 ಪ್ಯಾಕ್ ಎವ್ರಿ ಡೇ ಕುಡಿತಾ ಬಂತು ಅಂದರೆ ನಿಮ್ಮ ಹೆಲ್ತ್ ಇಶ್ಯೂಸ್ ತುಂಬ ಇಂಪ್ರೂವ್ ಆಗುತ್ತೆ. ಈಗ ಹೆಲ್ತ್ ಇಶ್ಯೂಸ್ ಏನಿಲ್ಲ ಅಂತಂದರೂ, ಈಗ ನೀವು ಟಾಯ್ಲೆಟ್ ಹೋಗೋದು ಒಂದು 5 ಮಿನಿಟ್ಸ್ ಹೋಗ್ತಾ ಇರಲ್ಲ, ಅದು 1 ಮಿನಿಟಿಗೆ ಬಂದುಬಿಡುತ್ತೆ. ಬಿಕಾಸ್ ಇದರಲ್ಲಿ ನಿಮಗೆ ಡಯಟ್ರಿ ಫೈಬರ್ ಇರುತ್ತೆ. ಡಯಟ್ರಿ ಫೈಬರ್ ಏನು ಮಾಡುತ್ತೆ ಅಂತಂದರೆ, ಸ್ಟೂಲ್ಗೆ ಬಲ್ಕನ್ನು ಆ್ಯಡ್ ಮಾಡುತ್ತೆ. ಬಲ್ಕನ್ನು ಆ್ಯಡ್ ಮಾಡ್ತೀವಿ ಅಂದರೆ ಈಸಿ ಫ್ಲೋ ಆಗುತ್ತೆ. ನೀವು ಯಾಕೆ 5 ಮಿನಿಟ್ಸ್ ಟೈಮ್ ತೊಗೋತಾ ಇರ್ತೀರಾ ಅಂತಂದರೆ, ನಿಮ್ಮ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಡಿನ್ನರಲ್ಲಿ ಫೈಬರ್ ಅಂಶನ ನೀವು ತೊಗೊಂಡಿರಲ್ಲ. ತರಕಾರಿಗಳನ್ನ ಮಿಸ್ ಮಾಡಿರ್ತೀರ, ಸೊಪ್ಪನ್ನು ಮಿಸ್ ಮಾಡಿರ್ತೀರ. ಕೆಲವು ಇದರಲ್ಲಿ ಡಯಟ್ರಿ ಫೈಬರ್ಗಳಿರುತ್ತೆ, ಅದನ್ನು ನೀವು ರೆಗ್ಯುಲರಾಗಿ ಕನ್ಸಂಪ್ಷನ್ ಮಾಡ್ಕೋಬೋದು. ಆ್ಯಸ್ ಪರ್ ಆಯುರ್ವೇದ, ದಿಸ್ ಜ್ಯೂಸ್ ಇಸ್ ಅ ಬ್ಯಾಲೆನ್ಸ್ ಡಯಟ್ ಜ್ಯೂಸ್. ಯು ನೀಡ್ ಟು ಇನ್ಕ್ಲೂಡ್ ಎವ್ರಿ ಡೇ. ಇಷ್ಟು ಇನ್ಫಾರ್ಮೇಷನ್ ಈ ಜ್ಯೂಸ್ ಬಗ್ಗೆ. ಥ್ಯಾಂಕ್ ಯು ಸರ್, ಇಟ್ಸ್ ವೆರಿ ಗುಡ್, ಇಟ್ಸ್ ರಿಯಲಿ ಟೇಸ್ಟಿ. ಪೂರ್ತಿ ಕುಡೀರಿ, ರಿಯಲಿ ವೆರಿ ಟೇಸ್ಟಿ. ಪೂರ್ತಿ ಕುಡೀರಿ, ಕಿತ್ತಾಕ್ಬೇಡಿ ಅದನ್ನ. ರೀಸೈಕಲ್ ಮಾಡೋಕ್ಕೆ ಅದು ಮಿಸ್ ಆಗುತ್ತೆ. ನೀವು ಕಂಪ್ಲೀಟ್ ಪ್ಯಾಕ್ ಕುಡಿದು ವಿತಿನ್ 3 ಮಿನಿಟ್ಸ್ ನಿಮ್ಮ ಏನಾದರೂ ಗ್ಯಾಸ್ ಇದ್ದರೆ ಗ್ಯಾಸ್ ರಿಲೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ, ಒನ್ಸ್ ಯು ನೋ ದ ಬೆನಿಫಿಟ್ಸ್. ನಿಮಗೆ ಹೇರ್ ಫಾಲ್ ಸ್ಟಾಪ್ ಆಗಿದೆ, ಸ್ಕಿನ್ ಗ್ಲೋ ಬರ್ತಾ ಇದೆ, ಈ ಥರ ಇಶ್ಯೂಸ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ಶುರು ಆದಮೇಲೆ ರೆಗ್ಯುಲರಾಗಿ ಕಣ್ಣು ಮುಚ್ಕೊಂಡು 1-2 ಕುಡ್ಕೋತೀರಿ. ಮತ್ತು ಇದರಲ್ಲಿ ಏನು ಹೇಳ್ತೀವಿ ಅಂತಂದರೆ, ಆಮ್ಲ ಜ್ಯೂಸ್ ಈಗ ನಾನು ಆಲ್ಮೋಸ್ಟ್ 2 ವರ್ಷದಿಂದ ನಾನು ಮಾರ್ತಾ ಬಂದಿದ್ದೀನಿ. ಒಂದು 3 ಲಕ್ಷದ ಮೇಲೆ ಬಾಟ್ಲಲ್ಲಿ ಮಾರಿದ್ದೀನಿ. ಪೌಚಿಗೆ ಬಂದಮೇಲಿಂದ ಅರೌಂಡ್ 1 ಲಕ್ಷ ಮಾರಿದ್ದೀವಿ. ಇದರಲ್ಲಿ ನನಗೆ ಅರ್ಥ ಆಗಿರೋ ಬೆನಿಫಿಟ್ಸ್ ಏನಪ್ಪ ಅಂತಂದರೆ, ನಾವು ಇದು ಆಮ್ಲ ಜ್ಯೂಸ್ನ ಯಾವ ಥರ ಕನ್ಸ್ಯೂಮ್ ಮಾಡ್ಬೋದು ಅಂದರೆ, 1x, 2x, 4x. ಈಗ ನಿಮ್ಗೇನು ಹೆಲ್ತ್ ಇಶ್ಯೂಸ್ ಇದೆ ಅಥವಾ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋದ್ರ ಮೇಲೆ ನೀವು ರೆಗ್ಯುಲರಾಗಿ 1 ಕುಡಿತಾ ಬಂತು ಅಂದರೆ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಬರುತ್ತೆ. ಈಗ ನಿಮ್ಮ ಸೊಲ್ಯೂಷನ್ ಸ್ಪೀಡ್ ಯಾವ ಸ್ಪೀಡ್ ಬೇಕು ಅನ್ನೋದ್ರ ಮೇಲೆ ನೀವು 2x ಅಥವಾ 4x ಥರ ಕನ್ಸ್ಯೂಮ್ ಮಾಡ್ತಾ ಬರ್ಬೋದು. ನೀವು ಯಾವಾಗ 4xಲ್ಲಿ ಹೋಗ್ತೀರಾ, ರಿಸಲ್ಟ್ಸ್ ಬೇಗ ನೋಡ್ತೀರಾ. 1xಲ್ಲಿ ರಿಸಲ್ಟ್ಸ್ ನಿಮಗೆ ಡೈಲಿ ಸಿಗ್ತಾ ಇರುತ್ತೆ, ಅಂದರೆ ಚೇಂಜಸ್ ಕಾಣಿಸೋದು ಲೇಟ್ ಆಗುತ್ತೆ. 4xಲ್ಲಿ ಬೇಗ ರಿಸಲ್ಟ್ ಸಿಗ್ತಾ ಇರುತ್ತೆ. ಎಲ್ಲರೂ ನಲ್ಲಿಕಾಯಿ ಜ್ಯೂಸ್ ಕುಡೀರಿ, ಹೆಲ್ದಿಯಾಗಿರಿ. ಥ್ಯಾಂಕ್ ಯು.